ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಇಲ್ಲ ಮಾಡಲ್ಲ. ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ವಿಡಿಯೋಸ್ ಮಾಡಲ್ಲ. ಯಾವುದೇ ಕಾರಣಕ್ಕೂ ವಿಡಿಯೋಸ್ ಮಾಡಲ್ಲ. ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ವಿಡಿಯೋಸ್ ಮಾಡೋಕ್ಕಾಗಲ್ಲ. ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ರಚು ನವೀನ್ ಯೂಟ್ಯೂಬ್ ಚಾನಲ್. ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀತಿ. ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಏನಕ್ಕೆ ಯೂಟ್ಯೂಬ್ ಚಾನಲಲ್ಲಿ ಪ್ಲಾನ್ ಮಾಡ್ತಾ ಇಲ್ಲ? ಯಾಕೆ ಮಾಡ್ತೀರಾ? ಏನಕ್ಕೆ ಮಾಡ್ತಾ ಇಲ್ಲ? ಯಾಕೆ ವಿಡಿಯೋಸ್ ಮಾಡಲ್ಲ? ಇಲ್ಲ ಮಾಡಲ್ಲ. ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ವಿಡಿಯೋಸ್ ಮಾಡಲ್ಲ. ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ವಿಡಿಯೋಸ್ ಮಾಡೋಕ್ಕಾಗಲ್ಲ. ಯಾಕೆ ಆ ಥರ ಎಷ್ಟೊಂದು ಜನ ಕೇಳೋರೆ ತುಂಬ ಜನ ಕೇಳೋರು ಆ ಥರ. ಏನಕ್ಕೆ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇಲ್ಲ, ಏನಕ್ಕೆ ರೀಲ್ಸ್? ಇನ್ಸ್ಟಾಗ್ರಾಮಲ್ಲಿ ಅಟ್ಲೀಸ್ಟ್ ಆ್ಯಕ್ಟಿವ್ ಇರ್ತೀವಿ ನಾವು, ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇಲ್ಲ. ಬಟ್ ಜನರು ಕೇಳ್ತಾ ಇದ್ದಾರೆ ಗೈಸ್, ನಮ್ಮ ಕಮೆಂಟಲ್ಲೂ ಹಾಕಿದ್ದೀರಾ, ಅಲ್ಲೋಣ್ಣವ್ರ ಚಾನಲಲ್ಲೂ ಕಮೆಂಟ್ ಹಾಕಿದ್ದೀರಾ, ಯಾಕೆ ರಚು ನವೀನವ್ರು ವ್ಲಾಗ್ಸ್ ಮಾಡ್ತಿಲ್ಲ, ವೀಡಿಯೋಸ್ ಮಾಡ್ತಿಲ್ಲ ಅಂತ ಕೇಳಿದ್ದೀರಾ. ಅದಕ್ಕೆಲ್ಲ ಉತ್ತರ ಏನಂದರೆ, ಒಂದು ಲೈನಲ್ಲಿ ನಾವು ಆನ್ಸರ್ ಮಾಡೋಕ್ಕೆ ಖಂಡಿತ ಆಗಲ್ಲ ಗೈಸ್. ಆ್ಯಂಡ್ ವೆಲ್ಕಮ್ ಬ್ಯಾಕ್. ನಾವು ತುಂಬ ತಿಂಗಳಾದ್ಮೇಲೆ ಈ ಕಾರ್ ಸೀರೀಸ್ ಮಾಡ್ತಾಯಿದ್ದೀವಿ ನಾವು. ಆವಾಗ ಮುಂಚೆ ರೋಸ್ಟ್ ಮಾಡೋದಂತೆ ಅದು ಮಾಡೋದಂತೆ ಅಂತ ಕಾರಲ್ಲಿ ರೋಸ್ಟ್ ಮಾಡ್ಕೊಂಡು ಹೋಗ್ತಿದ್ವಿ. ಇಷ್ಟೊಂದು ದಿನ ಆದಮೇಲೆ ಈ ವಿಡಿಯೋ ಮಾಡ್ತಿದ್ವಿ. ಆ್ಯಂಡ್ ಒನ್ ಬೈ ಒನ್ ರೀಸನ್ ಹೇಳ್ತೀನಿ. ಹೇಳು ನವೀನ, ಯಾಕೆ ನೀನು ಯಾಕೆ ಬ್ಲಾಗ್ ರೀಸನ್ ಏನಂತಂದರೆ, ಆ್ಯಕ್ಟಿವ್ ಇಲ್ಲ ಅಂತ ಅಂದರೆ ಬ್ಯುಸಿ ಲೈಫಲ್ಲಿ ಫ್ಯಾಮಿಲಿಗೆ ಒಂದು ಸ್ವಲ್ಪ ಟೈಮ್ ಕೊಡಬೇಕಿತ್ತು, ಕೊಟ್ಟಿರಲಿಲ್ಲ. ಸೊ ಅದರಿಂದ ಒಂದು ಬಿಸಿ ಆ್ಯಂಡ್ ಪರ್ಸ್ನಲ್ ಏನೋ ಪ್ರಾಬ್ಲಮ್ ಆಗಿತ್ತು, ಅದೊಂದು. ಸೊ ಆ ಥರ ಎಲ್ಲ ಅಡೆ ತಡೆಗಳೆಲ್ಲ ಬರುತ್ತಲ್ಲ, ಸೊ ಅದೇ ಥರ ನಮಗೂ ಬಂದಿತ್ತು. ಈಗೆಲ್ಲ ಕ್ಲಿಯರ್ ಆಗಿ ಈಗ ನಾರ್ಮಲ್ ಆಗಿ ಸ್ಟಾರ್ಟ್ ಮಾಡೋಣ ಯೂಟ್ಯೂಬ್ ಅಂತ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇವಾಗ ನವೀನ್ ಹೇಳ್ದಂಗೆ ಅವನಿಗೇನೋ ಲೈಕ್ ಪ್ರಾಬ್ಲಮ್ ಇತ್ತು, ಅವನ ಫ್ಯಾಮಿಲಿ ಟೈಮ್ ಅಂತೆಲ್ಲ ಅಂದಾಗ ನಾನು ಮಾಡ್ಬೋದಿತ್ತಲ್ಲ ಅಂತ ಕಮೆಂಟ್ ಮಾಡ್ತೀರಲ್ವ ಎಲ್ಲರೂ. ಅದು ಹೆಂಗಂದರೆ, ನನಗೇನೋ ವ್ಲಾಗ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಇಲ್ಲ ಒಂದೇ ನೀನು ಇರಬೇಕು ವ್ಲಾಗಲ್ಲಿ, ಇಲ್ಲ ನಂಗೆ ಏನಾದರೂ ತುಂಬ ಚೆನ್ನಾಗಿ ವಾವ್ ಅನ್ಸೋ ಕಂಟೆಂಟ್ ಇದ್ದರೆ ನಾನು ಮಾಡ್ತೀನಿ. ಸೇಮ್ ವಯಸ್ಸು ವರ್ಷ ಅವನು ಅಷ್ಟೇ, ನೀನು ಹಂಗೆ ತಾನೇ ಮಾಡೋದು ಹೇಳು. ಸೊ ಅದು ಒಂದು ಮೇಜರ್ ಇಶ್ಯೂ. ಆಮೇಲೆ ಕಮಿಂಗ್ ಟು ಮೀ, ಅದಕ್ಕೆ ಯೂಟ್ಯೂಬ್ ಪರ್ಸ್ನಲ್ ಅವಾಗ ಏನು ಅನಿಸ್ತು ಅಂತಂದರೆ, ನನಗೆ ಆ ಟೈಮಲ್ಲಿ ಯೂಟ್ಯೂಬ್ ವ್ಲಾಗೇ ಬೇಡಪ್ಪ, ನನಗೆ ಈ ಸೋಷಿಯಲ್ ಮೀಡಿಯಾನೇ ಬೇಡಪ್ಪ ಅಂತ ಅನ್ನಿಸ್ಬಿಡ್ತು. ಆ ಥರ ಅನ್ನಿಸ್ಬಿಡ್ತು. ಸೊ ಅದರಿಂದ ಒಂಚೂರು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇದ್ದೆ, ಈಗ ಆ್ಯಕ್ಟಿವ್ ಇದ್ದೆ. ಏನಕ್ಕೆ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಆ್ಯಕ್ಟಿವ್ ಇದ್ದೆ. ಯೂಟ್ಯೂಬಲ್ಲಿ ಏನು ಅಂತಂದರೆ ಅದಕ್ಕೆ ಟೈಮ್ ಕೊಡೋಕ್ಕಾಗಿಲ್ಲ. ಆ್ಯಂಡ್ ಟೈಮ್ ಕೊಡೋಕ್ಕೆ ಹೋದಾಗೆಲ್ಲ ಇನ್ನೊಂದೇನೋ ಒಂಥರ ಏನೋ ಒಂದು ಪ್ರಾಬ್ಲಮ್ ಬರೋದು. ಸೊ ಅದರಿಂದ ಆಗ್ತಿರ್ಲಿಲ್ಲ. ಆ್ಯಂಡ್ ಇವಾಗೆಲ್ಲ ಕ್ಲಿಯರ್ ಮಾಡಿಕೊಂಡು, ಇಲ್ಲ ಇನ್ಮೇಲಿಂದ ಅಟ್ಲೀಸ್ಟ್ ನನಗೋಸ್ಕರ ಅಲ್ಲ, ನಮ್ಮನ್ನು ತುಂಬ ಜನ ಕೇಳೋರೆ, ಅದೊಂದು ತುಂಬ ಖುಷಿ ಆಯ್ತು ನಮಗೆ. ಯಾಕೆ ನಮ್ಮ ಪ್ರೊಫೈಲಿಂದ, ಆಮೇಲೆ ಅಲ್ಲೂ ಅನ್ನೋ ಸುಷ್ಮಿತಕ್ಕ ಪ್ರೊಫೈಲಿಂದನೂ ಎಲ್ಲ ಮೆಸೇಜ್ ಹಾಕಿದ್ದೀರಾ, ಅಲ್ಲೂ ನೋಡಿದ್ವಿ ನಾವು, ಅಕ್ಕನೂ ಹೇಳಿದ್ರು, ಎಲ್ಲ ಹೇಳಿದ್ರು. ಅದ್ರದ್ದೆಲ್ಲ ಪ್ರತಿಯೊಂದು ನೋಡಿದಾಗ ನಮಗೆ ಅಟ್ಲೀಸ್ಟ್ ನಾವು ನೂರಾರು ಪ್ರಾಬ್ಲಮ್ ಇದ್ರು, ಬಟ್ ಅವ್ರಿಗೆ ಎಂಟರ್ಟೈನ್ಮೆಂಟ್ ನಮ್ಮಿಂದ ಸಿಗ್ತೈತೆ ಅಂತಾರೆ, ನಾವು ಯಾಕೆ ಮಾಡಬಾರ್ದು? ಹೌದು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್, ಪರವಾಗಿಲ್ಲ ಮಾತಾಡು ಜೋರಾಗಿ. ಇನ್ನೊಂದು ಏನು ಗಾಯ್ತಾ ಗೈಸ್, ಅಲ್ಲ ಮಾತಾಡು, ಜೋರಾಗಿ ಮಾತಾಡು. ಮೈಕ್ ಇದೆ ಅದಕ್ಕೇನು ಸ್ವಲ್ಪ ಮಾತಾಡು, ಮೈಕ್ ಇದ್ರೆ. ಸೊ ಗೈಸ್ ಏನಂದ್ರೆ, ನಾನು ಏನು ಹೇಳ್ಬೇಕು ಮರ್ತೋಯ್ತು ನಂಗೆ. ಅದಕ್ಕೆ ಏನು ಗೈಸ್ ಅಂತಂದ್ರೆ ಮತ್ತೆ ಮರ್ಸ್ಬಿಡ್ತಾನೆ ಗೈಸ್. ಏನಂದರೆ ಒಂದೊಂದು ಟೈಮ್ ಆ್ಯಕ್ಚುಲಿ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಈಗ ಡೈಲಿ ವ್ಲಾಗ್ಸ್ ಮಾಡ್ತಾರೆ ಎಷ್ಟೊಂದು ಜನ, ಆಮೇಲೆ ತುಂಬ ಕನ್ಸಿಸ್ಟೆಂಟಾಗಿ ವ್ಲಾಗ್ಸ್ ವಿಡಿಯೋಸ್, ಅದು ಯೂಟ್ಯೂಬಲ್ಲಿ ಎಸ್ಪೆಷಲಿ ಮಾಡ್ತಿರ್ತಾರಲ್ಲ, ಅವ್ರಿಗೆಲ್ಲ ದೊಡ್ಡ ಹೆಡ್ಸ್ ಆಫ್. ಆ್ಯಕ್ಚುಲಿ ನಮಗೆ ಗೊತ್ತು ಏನು ಕಷ್ಟ ಅದು ಅಂತ. ಈಗ ಒಬ್ಬರೇ ಮಾಡಲಿ ಇಬ್ಬರೇ ಮಾಡಲಿ, ಇಲ್ಲ ಅವ್ರ ಟೀಮೇ ಇರಲಿ, ಏನೇ ಆಗಿದ್ರು ವೀಡಿಯೋ ಕಾಣಿಸೋದು ಯಾರು? ವ್ಲಾಗರ್ಸ್. ಯಾರು ವ್ಲಾಗ್ ಮಾಡ್ತಾರೋ ಅವರು. ಎಡಿಟಿಂಗು ಅದು ಎಲ್ಲ ಇನ್ನೊಂದು ಪಾರ್ಟ್ ಆಫ್ ವ್ಲಾಗಿಂಗ್. ಆದರೆ ಮುಂದೆ ಬಂದು ಅವ್ರಿಗೆ ಬೇಜಾರಾಗಿದ್ರು ಹಿಂದೆ ಮುಂದೆ ಬಂದು ನಕ್ಕೊಂಡು ಹಾಯ್ ಗೈಸ್ ಅಂತ ಮಾತಾಡಬೇಕು. ಬೇಜಾರನ್ನ ತೋರಿಸ್ಕೊಂಡ್ಬಿಟ್ರೆ ಮತ್ತೆ ಅದಕ್ಕೊಂದಷ್ಟು ಕಮೆಂಟ್ಸ್ ಹಾಕಿರ್ತಾರೆ. ಬಟ್ ನಾನು ಈ ವರ್ಷ 2026 ಡಿಸೈಡ್ ಮಾಡಿದ್ದೀನಿ ಗೈಸ್, ಏನೇ ಕಮೆಂಟ್ಸ್ ಬಂದ್ರು ನಾನು ನೆಗೆಟಿವ್ ಕಮೆಂಟ್ಸನ್ನು ಎಸ್ಪೆಷಲಿ ನಾನು ತಲೆ ಕೆಡಿಸ್ಕೋಬಾರ್ದು ಅನ್ನೋದನ್ನು ಮುಂಚೆ ಅದನ್ನೇ ಸ್ಟ್ರೆಸ್ ಮಾಡ್ತಿದ್ದೆ. ಅದನ್ನೇ ಪಾಸಿಟಿವ್ ಇರೋದನ್ನ ಬಿಟ್ಟು ನೆಗೆಟಿವ್ನ ತೊಗೋತಿದ್ದೆ. ಬಟ್ ಈ ವರ್ಷದಿಂದ ಐ ಆಮ್ ಲೈಕ್ ನೋ, ಬೇಡ. ಅದು ಕಮೆಂಟ್ ಮಾಡೋರು ಅಂಥವ್ರು ಇದ್ದಾಗಲೇ ನಾವು ಇನ್ನೂ ಸ್ವಲ್ಪ ನಮ್ಮ ಕರೆಕ್ಷನ್ಸ್ ಮಾಡ್ಕೊಳ್ಳೋದಾಗಲಿ, ಇನ್ನೂ ಚೆನ್ನಾಗಿ ಮಾಡೋದಾಗಲಿ ಆಗುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ನಾನು ಯಾಕೆ ವೀಡಿಯೋಸ್ ಮಾಡಿಲ್ಲ ಅಂದರೆ,
ವ್ಲಾಗ್ಸ್ ಮಾಡಿಲ್ಲ ಅಂತಂದರೆ ಆ್ಯಕ್ಚುಲಿ ಹಂಗೆ ನೋಡಿದ್ರೆ ನವೀನ್ ಅಟ್ಲೀಸ್ಟ್ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇರ್ತಿದ್ದ. ನಾನು ಬರೀ ಪ್ರಮೋಷನ್ ವೀಡಿಯೋ ಒಪ್ಕೊಂಬಿಟ್ಟಿರ್ತಿದ್ನಲ್ಲ, ಅದನ್ನು ಮಾತ್ರ ಪೋಸ್ಟ್ ಮಾಡ್ತಿದ್ದೆ, ವೀಡಿಯೋಸೇ ಪೋಸ್ಟ್ ಮಾಡ್ತಿರ್ಲಿಲ್ಲ. ಯಾಕಂದರೆ ಒಂದು, ನಾನು ಈ ಸಲ WTC ಅಂತ ಅಂದರೆ ವುಮೆನ್ ಥ್ರೋಬಾಲ್ ಆ್ಯಂಡ್ ಕ್ರಿಕೆಟ್ ಮ್ಯಾಚ್ ಆಡ್ತೇನೆ. ಔಟ್ ಆಫ್ ಮೈ ಬಾಕ್ಸ್, ನನ್ನ ಬಾಕ್ಸಿಂದ ಆಚೆ ಹೋಗಿ ಒಂಚೂರು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ಈ ಸಲ. ಆ್ಯಂಡ್ ನನಗೂ ಆ್ಯಕ್ಚುಲಿ ಖುಷಿ ಇದೆ, ಆ್ಯಂಡ್ ನವೀನ್ಗೂ ಆ್ಯಕ್ಚುಲಿ ಖುಷಿ ಇದೆ. ಅದು ಎಸ್ಪೆಷಲಿ ಕ್ರಿಕೆಟು ನಾನು ಎಷ್ಟು ಡಬ್ಬ ಥರ ಆಡ್ತೀವಿ ಅಂತ ನವೀನ್ ಗೊತ್ತು. ಬಟ್ ಇವಾಗ ಆ್ಯಕ್ಚುಲಿ ಕಲ್ತಿದ್ದೀನಿ ನಾನು. ಅಂದರೆ ನೋಡಿಲ್ಲ, ನೋಡ್ಬೇಕಿನ್ನ. ಅದೇ ಮ್ಯಾಚ್ ದಿನ ಎಲ್ಲ ಜರ್ಸಿ ಲಾಂಚ್ ದಿನ ವ್ಲಾಗ್ ಮಾಡ್ತೀನಿ ಗೈಸ್. ಇವಾಗ ಪ್ರಾಕ್ಟೀಸ್ ಟೈಮಲ್ಲಿ ನಂಗೆ ವ್ಲಾಗ್ ಮಾಡೋಕೆ ಏನಂದರೆ ಅಲ್ಲೇ ಸುಸ್ತಾಗ್ಬಿಟ್ಟಿರ್ತೀವಿ, ಅಲ್ಲೇ ಡ್ರೈನ್ ಔಟ್ ಆಗಿಬಿಟ್ಟಿರ್ತೀವಿ. 5 ನಿಮಿಷ ಟೈಮ್ ಕೊಡೋಲ್ಲ ನಮಗೆ, ಅಂದರೆ ಪ್ರಾಕ್ಟೀಸ್ ಒಂದು ಸ್ವಲ್ಪ ದಿನ ಇದೆ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾನು ಮಾಡೋಕ್ಕಾಗಿಲ್ಲ. ಅಲ್ಲಿ ಫುಲ್ ರೆಸ್ಟ್ಲೆಸ್ ಆಗ್ತಿತ್ತಾ, ಅಲ್ಲಿ ಮುಗಿಸ್ಕೊಂಡು ಬಂದು ನಿದ್ದೆ ಮಾಡಿದ್ರೆ ಸಾಕು ಅಂತ ಇತ್ತು ನನಗೆ. ಆ್ಯಂಡ್ ನವೀನ್ ಪಾಪ ಅವನದೇ ಒಂದು ನಡೀತಾ ಇತ್ತು ಅವ್ನು ಇದರಲ್ಲಿ. ಸೊ ಇಷ್ಟು ರೀಸನ್ಸ್ ಇಟ್ಕೊಂಡು ನಾವು ಮಾಡಿರಲಿಲ್ಲ ಅಷ್ಟೇ, ಬಿಟ್ಟರೆ ಇನ್ನೇನು ರೀಸನ್ ಇಲ್ಲ ಗೈಸ್, ಇನ್ನೇನು ರೀಸನ್ ಇಲ್ಲ. ಆ್ಯಂಡ್ ಇನ್ಮೇಲಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ. ಆದಷ್ಟು ಡೇ ಬೈ ಡೇ ಕೊಡೋಕ್ಕಾಗಿಲ್ಲ ಅಂತಂದ್ರೆ ಅದೇ ಒಂದಿನ ಬಿಟ್ಟು ಒಂದಿನ ಅಂತೂ ವ್ಲಾಗ್ ಫಿಕ್ಸ್ ಆಗಿರುತ್ತೆ. ಇನ್ಮೇಲಿಂದ ಓಡ್ಲಿ ಬಿಡ್ಲಿ ಆಗ್ತಾನೆ ಇರ್ತೀವಿ ಅಂತ ಫಿಕ್ಸ್ ಆಗ್ಬಿಟ್ಟಿದೀವಿ. ನಿಮ್ಮ ಸಪೋರ್ಟ್ ಇದ್ರೆ ಇನ್ನೂ ತುಂಬ ಚೆನ್ನಾಗಿ ಮಾಡ್ತೀವಿ ಅಷ್ಟೇ. ಏನು ಗೊತ್ತಾ, ನಿನಗೂ ಅಷ್ಟೇ ನನಗೂ ಅಷ್ಟೇ, ಒಬ್ಬರಲ್ಲ ಒಂದು 7-8 ಮೆಂಬರ್ಸ್ ಮೆಸೇಜ್ ಮಾಡಿದ್ದಾರೆ. ಏನಂತ ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ನಾವು ಗಿವ್ ಅವೇ ಅಂತ ಹೇಳಿದ್ವಿ ಗೊತ್ತಾ. ಇನ್ಸ್ಟಾಗ್ರಾಮಲ್ಲಿ ನಾನು ಗಿವ್ ಅವೇ ಅಂತ ಹೇಳಿದ್ದೆ, ಡ್ರೆಸ್ಸಸ್ದು ಗಿವ್ ಅವೇ ಎಲ್ಲ ಅಂತ. ಅದನ್ನು ಹುಡುಗಿರು ಮೆಸೇಜ್ ಮಾಡಿದ್ರು, ಏನಂತ, ನೀವು ಗಿವ್ ಅವೇ ಯಾವಾಗ ಮಾಡ್ತಿದ್ರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಿದ್ದೀವಿ ಅಂತ. ಗೈಸ್ ಏನಂದರೆ, ನನಗೆ ದುಡ್ಡನ್ನ ಕೊಟ್ಬಿಟ್ಟು ಫಾಲೋವರ್ಸ್ನ ಕೊಂಡ್ಕೊಳ್ಳೋದಂತ ಹೇಳಲ್ಲ, ಅದು ಒಂದು ಲಾಜಿಕ್ ಅಷ್ಟೆ. ನಾನು ಅದು ಅಗೇನ್ಸ್ಟಾಗಂತೂ ಖಂಡಿತವಾಗ್ಲೂ ಇಲ್ಲಾಂದ್ರೆ ಸಪೋರ್ಟು ಮಾಡ್ತಿಲ್ಲ ನಾನು. ಸೊ ಗಿವ್ ಅವೇ ಅಂದರೆ ನನ್ನ ಪ್ರಕಾರ ಏನಂದರೆ, ಏನಾದರೂ ಕೊಟ್ಟು ಅವ್ರನ್ನ ಖುಷಿ ಪಡಿಸೋದು, ಇಲ್ಲ ಇನ್ ರಿಟರ್ನ್ ಏನಾದರೂ ಎಕ್ಸ್ಪೆಕ್ಟ್ ಮಾಡೋದಷ್ಟೇ, ಆಯಿತಾ. ಸೊ ನಾವೇನು ಹೇಳ್ತಿದ್ವಿ ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ನನ್ನ ಬರ್ಡೇ ಏನೇನು ಹತ್ರ ಬರ್ತಿದೆ ಗೈಸ್. ನನಗೆ ಈಗ 247, 246, 247 ಇದ್ದಾರೆ. ನನಗೆ 250+ ಆದರೆ ನನ್ನ ಬರ್ಡೇ ನೆಕ್ಸ್ಟ್ ದಿನ ನಾನು ಏನೋ ಒಂದು ಚಿಕ್ಕ ಗಿವ್ ಅವೇ ಮಾಡ್ತೀನಿ. ಹಾಗೆ ನಾವೇನು ಇನ್ಸ್ಟಾಗ್ರಾಮಲ್ಲಿ ನಾವು ಇಷ್ಟೇ ಕೇಳೋದು, ಯಾಕಂದರೆ ನಮ್ಮ ಅಕೌಂಟ್ ನಾವು ಒಂದಷ್ಟು 1-2-3 ಮಂತ್ಸ್ ವೀಡಿಯೋಸ್ ಪೋಸ್ಟ್ ಮಾಡಿದೆ, ಫ್ರೀಸ್ ಆಗಿಬಿಟ್ಟಿತ್ತು. ಬಟ್ ರೀಚ್ ಎಲ್ಲ ಸೂಪರಾಗಿ ಹೋಗ್ತಿದೆ. ನಾವು ಏನು ವೀಡಿಯೋಸ್ ಮಾಡ್ತೀವಿ, ಕಮೆಂಟ್ಸ್ ಮಾಡ್ತೀರಾ, ಲೈಕ್ಸ್ ಮಾಡ್ತೀರಾ, ಬಟ್ ಅದು ಇನ್ಸ್ಟಾಗ್ರಾಮ್ ಡಿಫಾಲ್ಟ್ ಅಲ್ಲ, ನಮ್ಮ ಅಕೌಂಟ್ ಡಿಫಾಲ್ಟ ನನಗಂತೂ ಗೊತ್ತಿಲ್ಲ. ಸೊ ಇದನ್ನಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡೋದು, ಅದು ಬಿಟ್ಟು ಬೇರೆ ಏನೂ ಇಲ್ಲ ಗೈಸ್. ಸೊ ಇಷ್ಟು ಕ್ರೈಟೀರಿಯಾ ಜಸ್ಟ್ ನೀವು ಫಾಲೋ ಮಾಡಿ, ಅದನ್ನು ನಮ್ಗೆ ಕಾಣಿಸಿದ್ರೆ ನಾನು ಖಂಡಿತವಾಗ್ಲೂ ಗಿವ್ ಅವೇ ಮಾಡ್ತೀನಿ. ಆ್ಯಂಡ್ ನವೀನ್ ಕೂಡ ಅಷ್ಟೇ. ಏನಂತೀವಿ, ಮಾಡ್ತೀವಿ, ನಾವು ಮಾಡ್ತೀವಿ ಅಷ್ಟೇ. ನಿಮ್ಮಿಂದನೇ ನಾವು, ಹೌದು ಗಾಯ್ಸ್, ನೀವಲ್ಲ, ನಿಮ್ಮಿಂದನೇ ನಾವು ಈ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಈ ಮಟ್ಟಕ್ಕೆ ಇನ್ನೂ ಬರಬೇಕು ಅಂತಂದ್ರೆ ಅದು ನಿಮ್ಮಿಂದನೇ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಆ್ಯಂಡ್ ಇಲ್ಲ, ಆ್ಯಕ್ಚುಲಿ ನಾನು ಒಂದು ಟಾಸ್ಕ್ ಕೊಡ್ಬೇಕಂತಿದ್ದೆ ನವೀನ್ಗೆ. ಏನು ಗೊತ್ತಾ, ವಿಷನ್ ಬೋರ್ಡ್ 2026 ನೀನು ಏನೇನು ಮಾಡ್ಬೇಕಂತಿದ್ಯಾ ಅನ್ನೋದನ್ನು ವಿಷನ್ ಬೋರ್ಡ್ ಮಾಡ್ಕೊಂಬರ್ಬೇಕು. ನೀನು ಏನೇನು ಮಾಡಬೇಕು ಅಂತ ಅಂದರೆ ಎಕ್ಸಾಂಪಲ್, ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು 2026 iPhone 17 ತೊಗೋತೀನಿ ಅಂತಂದರೆ, ನೀನು iPhone 17 ಫೋಟೋ ಜೆರಾಕ್ಸ್ ಅಂಗಡಿಗೆ ಹೋಗಿ iPhone 17 ಫೋಟೋ ಇರುತ್ತಲ್ಲ, ಅದನ್ನು ತೊಗೊಂಡು ಒಂದು ಕಾರ್ಡ್ ಬೋರ್ಡ್ ಬರುತ್ತಲ್ಲ, ಆ ಗಟ್ಟಿ ಕಾರ್ಡ್ ಬೋರ್ಡ್ ಮೇಲೆ ಅಂಟಿಸ್ಬೇಕು. ಏನಾದರೂ ಸರಿ, ನಂಗೆ ಇದು 2 ಈ ವರ್ಷ ನಾನು ಮಾಡಬೇಕಾಗಿದ್ದು. ಇಲ್ಲ ಇನ್ನೊಂದು ಬೈಕ್ ತೊಗೋಬೇಕಂತಿರುತ್ತೆ ಈ ವರ್ಷ, ನಾನು ಆದರೆ ಈ ಬೈಕ್ ತೊಗೋಬೇಕು, ಇಲ್ಲ ಒಂದು ಮನೆ ಪರ್ಚೇಸ್, ಆ ಥರ ವಿಷನ್ ಬೋರ್ಡ್. ಅಂದರೆ ಕೀಪ್ ಇನ್ ಮೈಂಡ್, ನೀನು ಲೈಫ್ ಲಾಂಗ್ ಅಲ್ಲ, ಈ ವರ್ಷ ಮಾತ್ರ ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈಲಿ, ನಾನು ಏನು ಮಾಡ್ತೀನಿ ಅಷ್ಟು ಮಾತ್ರ. ಸೊ ನಮ್ಮಿಬ್ರು ವಿಷನ್ ಬೋರ್ಡ್ನ ರೆಡಿ ಮಾಡ್ಕೊಂಡ್ ಬರ್ತೀವಿ ಗೈಸ್, ನಾವಿಬ್ರು ಆದಷ್ಟು ಬೇಗ. ಸೊ ಅಪ್ಕಮಿಂಗ್ ಬ್ಲಾಗ್ ಅದೇ ಆಗಿರುತ್ತೆ, ಓಕೆನಾ, ರೆಡಿನಾ, ಅದನ್ನು ಮಾಡ್ಕೊಂಬರ್ತೀವಿ. ಸೊ ಅದ್ರ ಪ್ರಕಾರ. ಆ್ಯಂಡ್ ನನಗೂ ನವೀನ್ಗೂ ನಾವು ಮೊನ್ನೆ ಮಾತಾಡಿದಾಗ ಗೊತ್ತಾಯಿತು, ಏನಂತ ಗೊತ್ತಾಯಿತು ಅಂದರೆ, ನನಗೂ ಅವನಿಗೂ ಈ ವರ್ಷ ಕಲಿಯೋಕ್ಕೆ ತುಂಬ ಇದೆ ಗೈಸ್. ಅದನ್ನು ಕೂಡ ನಾವು ಒಂದ್ಸ್ ಕಲ್ತ ಮೇಲೆ ಹಾಕ್ತೀವಿ, ಕಲಿಯುವಾಗ ಹಾಕಲ್ಲ, ಇಲ್ಲ ಕಲಿಯೋಕ್ಕೆ ಮುಂಚೆ ಹಾಕಲ್ಲ, ಕಲ್ತ ಮೇಲೆ ಹಾಕ್ತೀವಿ. ಏನು ಕಲಿಬೇಕಂತೀವಿ ಅಂತ. ಆ್ಯಕ್ಚುಲಿ ನನಗದೇ ನವೀನ್ ಬಾಯಿಂದ ಕೇಳಿ ಎಷ್ಟು ಖುಷಿ ಆಗೋಯ್ತು ಅಂದರೆ, ನನಗೆ ಆ್ಯಕ್ಚುಲಿ ಕಲಿಬೇಕನ್ನೋ ಆಸೆ ಇತ್ತಾಯ್ತಾ. ಬಟ್ ಅವನಿಗೂ ಅದೇನು ಇಂಟ್ರೆಸ್ಟ್ ಬಂತು ಆಲ್ ಆಫ್ ಅ ಸಡನ್ ಗೊತ್ತಿಲ್ಲ. ನಾನು ಏನೂ ಹೇಳಿಲ್ಲ, ಬಿಕಾಸ್ ನಾನು ಫೋರ್ಸ್ ಮಾಡಲ್ಲ. ಒಬ್ರಿಗೊಂದು ಇಷ್ಟ ಇಲ್ಲ ಅಂದರೆ ನಾನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಅವನೇ ಹೇಳ್ದಾಗ ನಂಗೆ ಫುಲ್ ಖುಷಿ ಆಗೋಯ್ತು ನನಗೂ. ಓಕೆ, ನನಗೂ ಪಾರ್ಟ್ನರ್ ಅಪ್ಪ ಸದ್ಯ ನನ್ನ ಜೊತೆ ಓಡಾಡೋಕ್ಕೂ ಸಿಗ್ತಾನೆ, ಇಲ್ಲ ಅಂದರೆ ನಾನು ಒಬ್ಳೆ ನವೀನ ಬಾರು ಪಿಕ್ ಮಾಡು, ನವೀನ ಬಾರು ಡ್ರಾಪ್ ಮಾಡು ಅಂತ ಅನ್ಬೇಕಿತ್ತು. ಇವಾಗ ಅವನಿಗೂ ಏನೋ ಒಂದು ಕಲ್ತಂಗೆ ಆಗುತ್ತೆ ಗೈಸ್, ಅಷ್ಟೇ. ಇನ್ನೇನು ಸಮಾಚಾರ? ಇನ್ನೇನಿಲ್ಲ. ಆ್ಯಂಡ್ ಅದನ್ನೇ ಎಲ್ಲರೂ ಮೆಸೇಜ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ನಿಸ್ತು. ಪರ್ಸ್ನಲ್ ರೀಸನ್ನು, ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತೆ, ಅದು ಯಾರೂ ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ, ಅದಕ್ಕೋಸ್ಕರ ಶೇರ್ ಮಾಡ್ತಿಲ್ಲ ಅಷ್ಟೇ. ಇನ್ಮೇಲಿಂದ ವ್ಲಾಗ್ಸ್ ಕಂಟಿನ್ಯೂ ಆಗಿ ಬರುತ್ತೆ. ಆಮೇಲೆ ಕಂಟೆಂಟ್ ಯಾವ ಥರ ಕೊಡಬೇಕು ಅಂತ ದಯವಿಟ್ಟು ಹೇಳಿ, ಅದೇ ಥರ ನಾವು ಮಾಡ್ತೀವಿ. ಆ್ಯಂಡ್ ನಂದೊಂದು ಏನು ಕಂಟೆಂಟು ಅಂತಂದರೆ, ಇದು ಸಮೀರ್ ಬ್ರೋ ಮಾಡಿದರು 24 hours ಕಾರ್ ಅಂತ. ನಾವು 24 hours ಕಾರ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್
ಮಾರ್ನಿಂಗ್ ಟು ಈವ್ನಿಂಗ್ ಒಂದು 6 to 7 6 ಅಲ್ಲ ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡೋಣ, ಯಾರು ಅದೇ ಎಷ್ಟು ಕೂತ್ಕೋತಾರೋ ಅವ್ರ ಇಷ್ಟ ಅದು. ಅದೇ ಮಾರ್ನಿಂಗ್ ಡೆಡ್ಲೈನ್ ಒಂದು 6 ಅನ್ನೋಣ, 7 ವಿನ್ನರ್. 7ಗೆ ವಿನ್ನರು. ಸೊ ಅಷ್ಟು ಮಾಡೋಣ ಅಂತ ನಾವಿದ್ದೀವಿ. ಅದು ನೋಡೋಣ, ಇದು 7 ವ್ಲಾಗ್ ಆದಮೇಲೆ ನೆಕ್ಸ್ಟ್ ವ್ಲಾಗ್ ಅದೇ ಬರುತ್ತೆ. ಅಲ್ಲಿವರೆಗೂ ಕೀಪ್ ವೆಯ್ಟಿಂಗ್ ಅಷ್ಟೇ ಅಂತ ಹೇಳ್ಬೋದು. ಗೈಸ್ ಆ್ಯಂಡ್ ಇವಾಗ ಹೇಳ್ತೀರಾ ಅಂತ ಗೊತ್ತು, ಅಂದರೆ ನಾನು ಹೇಳ್ತೀರಾ ಅಂತ ಯಾಕೆ ಹೇಳ್ತೀನಿ ಗೊತ್ತಾ, ನಾವು ಈ ಥರ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೋಸ್ಕರ ಹೇಳ್ತೀನಿ. ಏನು ಪರ್ಸ್ನಲ್ ಪ್ರಾಬ್ಲಮ್ಮು ಬೇರೆ ಎಲ್ಲ ಹೇಳ್ತೀರಾ ನೀವು ವ್ಲಾಗಲ್ಲಿ, ನಮಗೆಲ್ಲ ಹೇಳಬೇಕು ನೀವು. ಐ ಅಗ್ರಿ ವಿತ್ ದ್ಯಾಟ್, ಬಿಕಾಸ್ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ತೀವಿ ಅಂತ. ಬಟ್ ಕೆಲವೊಂದು ಔಟ್ ಆಫ್ ಬಾಕ್ಸ್ ಇರುತ್ತೆ ವಿಚ್ ಅದನ್ನು ನಾವು ಹೇಳೋಕ್ಕಾಗಲ್ಲ. ಒನ್ಸ್ ಟೈಮ್ ಬಂದಾಗ ಆಟೋಮೆಟಿಕ್ಕಾಗಿ ಎಲ್ಲ ಅದಕ್ಕೂ ಒಂದು ಸಂದರ್ಭ ಅಂತ ಬರುತ್ತೆ, ಅಷ್ಟೇ. ಅವಾಗ ನಾವೇ ಹೇಳ್ತೀವಿ. ಅದು ಬಿಟ್ಟು ನಿಮ್ಮ ಹತ್ರ ಎಲ್ಲ ಏನು ಸೀಕ್ರೆಟ್ ಗೈಸ್, ಹತ್ರ ಸೀಕ್ರೆಟ್ ಎಲ್ಲ ಏನಿಲ್ಲ. ಟೈಮ್ ಬಂದಾಗ ವಿ ವಿಲ್ ಟೆಲ್ ಅಷ್ಟೇ ಗೈಸ್. ಅಷ್ಟೇ. ವ್ಲಾಗ್ ಇಲ್ಲಿಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನು ಬರೋ ವ್ಲಾಗಲ್ಲಿ ದಯವಿಟ್ಟು ಎಲ್ಲ ಹೇಗೆ ಸಪೋರ್ಟ್ ಮಾಡ್ಕೊಂಬಂದರೆ ಹಾಗೆ ಸಪೋರ್ಟ್ ಮಾಡ್ಕೊಂಬನ್ನಿ. ಇನ್ನು ಹೆಚ್ಚು ಸಬ್ಸ್ಕ್ರೈಬ್ ಆಗಲಿ ಅಂತ ನಾವು ಬೇಡ್ತೀವಿ ನಿಮ್ಮ ಹತ್ರ. ಅಷ್ಟೇ ಗಾಯ್ಸ್, ಅಷ್ಟೇ. ಈ ವಿಡಿಯೋಲಿ ನಾವು ಜಸ್ಟ್ ಒಂದು ಮಾತುಕತೆ ಅಷ್ಟೇ ಮಾಡಿದ್ದು ಗೈಸ್. ಮಾತುಕತೆ ಸೊ ಕ್ಲಾರಿಟಿ ಕೊಟ್ಟಿದ್ದು ಅಷ್ಟೇ, ಏನಕ್ಕೆ ವಿಡಿಯೋ ಬಂದಿಲ್ಲ ಯೂಟ್ಯೂಬಲ್ಲಿ ಮಾತ್ರ. ಹೌದು. ಏನಕ್ಕೆ ಬಂದಿಲ್ಲ. ಸೊ ಗೈಸ್ ಏನಂದರೆ, ನೀವು ಇವಾಗ ಏನು ಮಾಡಬೇಕಂದ್ರೆ, ನಾವು ಅಪ್ಕಮಿಂಗ್ ನಮ್ಮ ವ್ಲಾಗ್ಸ್ಗೆ ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಸ್ವಲ್ಪ ಶೇರ್ ಮಾಡಿ. ಹಾಗೆ ಇನ್ನೊಂದು ಹೊಸ ಫೀಚರ್ ಹೇಳ್ತೇನೆ ಗೈಸ್, ನಮ್ಮ ವ್ಲಾಗ್ ಕೆಳಗಡೆ ಹೈಪ್ ಅಂತ ಒಂದು ಇದಿರುತ್ತೆ. ಆ ಹೈಪ್ ಅನ್ನೋದನ್ನು ನೀವು ಮಾಡಿದ್ರೆ ನಮ್ಮ ವೀಡಿಯೋಸ್ ಇನ್ನೂ ಸ್ವಲ್ಪ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅಷ್ಟೇ ಗೈಸ್. ಸೊ ಅದು ಒಂದು ಕ್ಲಿಕ್ ಮಾಡಿಬಿಡಿ ಆಯಿತಾ, ಮರಿಬೇಡಿ. ಸೊ ಮತ್ತೆ ಸಿಗ್ತೀವಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ನಮಸ್ತೆ, ಬಾಯ್.